ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಾಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶೋಭಿ. ತುಂಬ ದಿನಗಳಾಗಿತ್ತು ಇಲ್ಲೆಲ್ಲ ಗಿಡಗಳನ್ನ ನೆಟ್ಟು, ನೀವೇ ನೋಡಿರ್ಬೋದು ತುಂಬ ದೊಡ್ಡದಾಗೆಲ್ಲ ಬೆಳ್ಕೊಂಡಿದೆ. ಅದಕ್ಕೆ ಮತ್ತು ಇಲ್ಲಿ ಕೆಲವೊಂದು ಗಿಡಗಳನ್ನ ಹಾಕಿದೆ. ಈ ಗಿಡಗಳೆಲ್ಲ ಒಣಗೋಗಿದೆ. ಆಲ್ರೆಡಿ ನಾನು 3-4 ಮಂತ್ ಆಯಿತು ಇದಕ್ಕೆಲ್ಲ ಕೈ ಹಾಕಿ ಕ್ಲೀನ್ ಮಾಡೋದಕ್ಕೆ ಆಗಲಿ, ಗಿಡಗಳು ಹಾಕೋದಕ್ಕೆ ಆಗಲಿ 3-4 ಮಂತ್ ಆಗಿದೆ. ಅವಾಗಿಂತ ಮುಟ್ಟೆ ಇಲ್ಲ. ಅದಕ್ಕೆ ಬೇರೆ ಬೇರೆ ಗಿಡ ಎಲ್ಲ ಬೆಳ್ಕೊಂಡಿದೆ. ಜೊತೆಗೆ ಎಲ್ಲೆಲ್ಲಿ ಗಿಡಗಳು ಹೋಗಿದೆ ನೋಡಿ, ಇಲ್ಲೊಂದು ಗಿಡ ಹೋಗೈತೆ, ಇಲ್ಲೋಗೈತೆ, ಇಲ್ಲೋಗೈತೆ. ಇಲ್ಲೆಲ್ಲ ಈಗ ಬೇರೆ ಗಿಡ ನೆಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಗಾರ್ಡನಿಂಗ್ ಮಾಡಬೇಕಂತ ಬಂದಿದ್ದೀನಿ. ನೋಡಿ, ಮೆಣಸಿನ್ಕಾಯಿ ಗಿಡ ಬೆಳ್ಕೊಂಡೈತೆ. ಎಕ್ಸ್ಟ್ರಾ ಇಲ್ಲಿ ಹುಲ್ಲು ಬೆಳ್ಕೊಂಡೈತೆ. ಜೊತೆಗೆ ಇಲ್ಲೆಲ್ಲ ಗಿಡಗಳೆಲ್ಲ ಹೋಗೈತೆ. ಇವತ್ತು ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿರೋದು. ಮತ್ತು ನೋಡಿ, ಇದು ಕ್ರೇಟ್ ಇದೆಯಲ್ಲ, ಆ ಕ್ರೇಟ್ ಒಳಗಡೆ ನಾನು ಕಡ್ಡಿ ನೆಟ್ಟಿದ್ದೆ. ಈ ಹೂವದ ಹೆಸರು ನನಗೆ ಗೊತ್ತಿಲ್ಲ. ಇದು ಅಲ್ಲೆಲ್ಲಾದರೂ ಹಾಕಿದರೆ ನಮ್ಮ ಕೋಳಿಗಳು ಬಿಡಲ್ಲ ಅಂತ ಹೇಳ್ಬಿಟ್ಟು ಕಿತ್ತಾಕ್ತವೆ ಅಂತ ಹೇಳಿ ನಾನು ಇದ್ರೊಳಗಡೆ ಬಿತ್ತನೆ ಹಾಕಿದ್ದೆ. ಚೆನ್ನಾಗಿ ಬಂದೈತೆ ಎಲ್ಲ ಗಿಡಗಳು, ನೋಡ್ತಿರ್ಬೋದು. ಇದನ್ನೇ ಕಿತ್ತು ಇವತ್ತು ಅಲ್ಲಿ ನೆಡಬೇಕು ಅಂತಲೇ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನೋಡೋಣ, ಚೆನ್ನಾಗಿ ಬಂದಿದೆ ಎಲ್ಲ ಗಿಡಗಳು. ಇದು ಶಂಖಪುಷ್ಪ ಅಂತ ಹೇಳ್ತಾರಲ್ಲ, ಆ ಗಿಡ ನೆಟ್ಟಿದ್ದೆ ಅವಾಗ. ಚೆನ್ನಾಗಿತ್ತು, ಅದೇನಾಯ್ತೋ ಗೊತ್ತಿಲ್ಲ, ಸಡನ್ಲಿ ಒಣಗೋಗ್ಬಿಟ್ಟೈತೆ. ಎಷ್ಟು ದೊಡ್ಡಾಗಿ ಒಣಗೋಗೈತೆ ನೋಡಿ. ಇದು ಮುರಿದೋಗೈತೆ ಕಣಚಿನಿ. ಇಟ್ಟಿದ್ದೆ, ಅದು ಕೂಡ ಫೋನ್ ಮುರಿದೋಗ್ಬಿಟ್ಟೈತೆ. ಶಂಖಪುಷ್ಪ ಅಬ್ಲಿ ಅಂತ ಹೇಳ್ಬಿಟ್ಟು ಹಿಂಗೆ ಹಾಕಿದ್ದೆ. ಸಾಮಂತಿಗೆ ಗಿಡ ಪರವಾಗಿಲ್ಲ, ಬಂದೈತೆ, ಬರಲ್ಲ ಅಂತ ಅನ್ಕೊಂಡಿದ್ದೆ. ಇದೇನೋ ಏನದು ಯಾವುದೋ ಕಾಯಿಲೆಗೆ ಅಂತ ಹೇಳಿದ್ರು. ಸುಮ್ಮನೆ ಒಂದು ಗಿಡ ಹಾಕಿದ್ದೆ, ಅದು ಇಷ್ಟು ದೊಡ್ಡ ಆಗ್ಬಿಡೈತೆ. ಏನು ಗಿಡ ಅಂತ ಗೊತ್ತಿಲ್ಲ. ಎಲ್ಲ ಸತ್ತೆ ಬೆಳ್ಕೊಂಡೈತೆ ಇಲ್ಲಿ. ಇದೆಲ್ಲ ಸತ್ತೆ. ನೋಡಿಲಿ, ಗುಲಾಬಿ ಹೂದು ಕೆಳಗಡೆ ಈಗ ಏನೋ ಕಾಣಪ್ಪ, ಅದು ಏನು ಬೀಜ ಇರುತ್ತಾ? ನಾನು ಒಂದ್ಸಲ ಯಾವುದೋ ವಿಡಿಯೋದಲ್ಲಿ ನೋಡಿದ್ದೆ ಚಿನಿ. ಇದ್ರೊಳಗೆ ಬೀಜ ತೆಗೆದು ಹಾಕೋತಾರ ಎಲ್ಲ, ಚಾಕಿಲ್ಲ. ಬೀಜ ಐತೆ ಕಣೆ, ಬೀಜದ ಗಿಡ ಹುಟ್ಟುತ್ತಾ ನೋಡಿ. ಗುಲಾಬಿ ಗಿಡದಲ್ಲಿ ಹೂದ ಕೆಳಗಡೆ ಬೀಜ ಬಂದಿರೋದು. ಇದು ಹೂದ ಜೊತೆ ಬಿಡುತ್ತಲ್ಲ, ಅದರಲ್ಲೇ ಹೂದ ಕೆಳಗಡೆ ಬಿಟ್ಟೈತೆ. ಇದೊಂಥರ ಡಿಫ್ರೆಂಟಾಗಿ ಐತೆ ನೋಡಿ. ಬೀಜ ಬೇರೆ ಐತೆ ಇದರಲ್ಲಿ. ಅಯ್ಯೋ, ಕಿತ್ತಾಕ್ಬಿಟ್ನಲ್ಲ ಚಿನಿ, ಒಣಗೆ ಇರಲಿಲ್ಲ. ಅವೆಲ್ಲ ಬಿಡಲ್ಲ ಬಿಡೋಕ್ಕ. ಬಂದೈತಲ್ಲ ಇಲ್ಲಿ ನೋಡಿ, ಹೆಂಗಿದೆ. ಬರ್ತಿತ್ತು ಅನ್ಸುತ್ತೆ ಗಾಳಿ ಚಿನಿ, ಸುಮ್ಮನೆ ಕಿತ್ತಾಕ್ಬಿಟ್ನಲ್ಲೇ. ನಿಂಗೆ ಗೊತ್ತಿತ್ತಾ? ನನಗೂ ಗೊತ್ತಿರಲಿಲ್ಲ. ಬಿಡೋ ಅಷ್ಟೆ. ಎಷ್ಟೊಂದು ಬೀಜ ಐತೆ ಹೇಳು. ಈ ಗಿಡ ಇದೆಯಲ್ಲ, ಇದೇನು ಹೊಸ ಗಿಡಗಳನ್ನೇ ತಗೊಬಂದು ನೆಡ್ಬೇಕನ್ನೋದೇನಿಲ್ಲ. ಜಸ್ಟ್ ಕಸಿ, ಒಂದೊಂದು ಕಸಿ. ಇದೊಂದು ಇಲ್ಲಿಂದ ಇಲ್ಲಿವರೆಗೂ ಇದನ್ನ ಕಟ್ ಮಾಡಿ ಜಸ್ಟ್ ಹಾಕಿದ್ರೆ ಸಾಕು. ಈ ಥರ ಒಂದೊಂದು ಗಿಡಗಳು ಬೆಳ್ಕೊಳ್ಳುತ್ತೆ. ಇಲ್ಲಿ ನೋಡು, ಇದನ್ನು ನೀವು ಒಂದೊಂದೊಂದು ಗಿಡಗಳಾಗಿ ಪಾಟ್ಗೆ ಹಾಕ್ಬಿಟ್ಟು ಬೆಳೆಸ್ಕೋಬೋದು. ಇದೆಲ್ಲ ನಾನು ಅದೇ ಥರ ಮಾಡಿರೋದು. ವೇಸ್ಟ್ ಇತ್ತಲ್ಲ, ಅದನ್ನು ಈ ಥರ ಇಷ್ಟಿಷ್ಟು ಕಟ್ ಮಾಡಿ ಈ ಥರ ಹಾಕ್ಕೊಂಡಿರೋದು. ಇದನ್ನು ಬೆಂಗಳೂರಿಂದ ತಂದಾಕಿತ್ತಲ್ವಾ? ಬೆಂಗಳೂರಿಂದ. ಇಲ್ಲಿರೋ ಆಲ್ಮೋಸ್ಟ್ ಎಲ್ಲ ಗಿಡಗಳು ನಾನು ಬೆಂಗಳೂರಿಂದನೇ ತಂದಿರೋದು. ನಮ್ಮೂರ ಕಡೆ ಯಾರು ಅಷ್ಟೊಂದು ಮಾರಕ್ಕೆ ಬರಲ್ಲ. ಎಷ್ಟೊಂದು ಗಿಡ ಐತೆ ನೋಡಿ ಇದ್ರೊಳಗಡೆ. 1, 2, 3, 4, 5 ಗಿಡ ಐತೆ. ಇದನ್ನು 2 ಪಾಟಿಗೆ ಹಾಕ್ತೀನಿ ಇವಾಗ. ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು. ಇದಾಯಿತು. ನೆಕ್ಸ್ಟ್ ಕಿಳ್ಳಿಕಾಯಿ ಗಿಡನ, ಕಿತ್ತಳೆ ಗಿಡ ಅನ್ಸುತ್ತೆ. ಇದನ್ನು ಬ್ಯಾಂಗ್ಳೂರಿಂದ ತಂದಿದ್ದೆ.
ತಂದಾಗ ಇಷ್ಟು ಉದ್ದ ಇತ್ತು. ನಮ್ಮ ನಾಯಿ ಮಲ್ಕೊಳಕ್ಕೆ ಜಾಗ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಹಂಗೆ ಮಾಡಿ ಕಿತ್ತಾಕ್ತಾ. ಅದಾದ್ಮೇಲೆ ಅದೇ ಇದನ್ನ ಇಲ್ಲಿ ನೆಟ್ಟಿದೆ. ಇಲ್ಲೂ ಚಿಗುರ ಐತೆ, ಅಲ್ಲೂ ಚಿಗುರ ಐತೆ. ಏನು ಗೊತ್ತಾ, ಇವನಿದಾನೆ ನೋಡಿ, ಇವನೇ ಮಲ್ಕೊಳಕ್ಕೆ ಇಲ್ಲೆಲ್ಲ ಬಂದು ಇದನ್ನು ಸ್ಟಾರ್ಟಿಂಗ್ ರೆಡಿ ಮಾಡಿದಾಗ ಇದ್ರ ಒಳಗಡೆ ಮಲ್ಕೊಳ್ಳೋದಕ್ಕೆ ಇಲ್ಲಿ ಈ ಥರ ಗ್ಯಾಪ್ ಎಲ್ಲಿ ಸಿಗುತ್ತೆ ಅಲ್ಲಿ ಬಂದು ಜಾಗ ಮಾಡ್ಕೊಂಡು ಮಲ್ಕೊಳ್ಳೋದು. ಅಲ್ಲಿ ಯಾವ್ದಾದ್ರು ಗಿಡ ಇತ್ತು ಅಂತಂದರೆ ಅಲ್ಲಲ್ಲಿ ಕಟ್ ಮಾಡಿಬಿಟ್ಟೆ ಮಲ್ಕೋತಿದ್ದು. ಅದೇ ಥರ ಈ ಗಿಡನೂ ಕಟ್ ಮಾಡಿದೆ. ಎಷ್ಟೊಂದು ಗಿಡ ಅವನೇ ಕಟ್ ಮಾಡಿರೋದು. ಅವನ ಜೊತೆಗೆ ಇನ್ನೂ ಇಬ್ಬರು ಅವರೇ ಎಲ್ಲ ಸೇರ್ಕೊಂಡು ಎಷ್ಟೊಂದು ಗಿಡಗಳನ್ನ ಹಾಳು ಮಾಡಿದರು. ಬನ್ನಿ, ಇದು ಈ ಗಿಡನ ಸಕಲೇಶ್ಪುರ ಅಲ್ಲಿಂದ ತಗೊಬಂದಿದ್ದು. ಒಳಗಡೆ ಇಟ್ಟಿದ್ದೆ. ಒಳಗಡೆ ಇಟ್ಟಿದಾಗ ಪೂರ್ತಿ ಹೋಗ್ಬಿಟ್ಟಿತ್ತು ಗಿಡ. ಅದೇ ಸ್ವಲ್ಪ ಬಿಸಿಲು ಬೇಕಂತ ಅನ್ನಿಸ್ತು, ಅದಕ್ಕಾಗಿ ಇಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ಬಂದೈತೆ. ಇದೆಲ್ಲ ಡೆಕೋರೇಷನ್ಗೆ ಯೂಸ್ ಮಾಡ್ತಾರಲ್ಲ ಅದು. ಇದು ಜಸ್ಟ್ ಬರೀ ಕಡ್ಡಿ ತಗೊಬಂದು ಇಟ್ಟಿದೆ ಅಷ್ಟೇ. ಚೆನ್ನಾಗಿ ಬಂದೈತೆ ಗಿಡ ಅಲ್ವಾ ಶಿವ? ಶಿವ, ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಂತ ಗಿಡಗಳನ್ನ. ಯಾಕಪ್ಪ? ಅವನೆಲ್ಲ ನೋಡ್ಕತಾನ, ದೊಡ್ಡಮ್ಮನೆ ನೋಡ್ಕೋಬೇಕೆಲ್ಲ. ಅವ್ನ್ ಬರ್ತಾಡ್ತಾನಲ್ಲ, ಹೋಯ್ತಾ ಬಾ ಶಿವ. ಅವನೇನ್ ನೀರ್ ಹಾಕ್ತಾನ ಬಂದು. ಇವತ್ತ ನಮ್ ಶಿವನ ಪರಿಚಯ ಮಾಡ್ಕೊಡ್ತೀನಿ. ಯಾರೋ ಕಮೆಂಟ್ ಅಲ್ಲಿ ಹಾಕಿದ್ರು ಶಿವ, ಶಿವನ ಇಂಟ್ರೊಡ್ಯೂಸ್ ಮಾಡಿ ಅಂತ. ನಿಜವಾಗ್ಲು ಬಾ. ಇವನು ನನ್ನ ಚಿಕ್ಕ ಮಗ, ನನ್ನ ಫಸ್ಟ್ನೇ ಅಕ್ಕನ ಮಗ ಅಲ್ವೇನೋ, ಶಿವ ಅಂತ. ಶಿವನ್ನ ನೋಡಿರ್ಬೋದು ನೀವು ಎಷ್ಟೊಂದು ಜನ. ತೊರೆಯಲ್ಲಿ ಬಟ್ಟೆ ಬಿಚ್ಕೊಂಡು ಓಡಾಯ್ತಾ ಇದ್ನಲ್ಲ ಒಂದು ಟೈಮು, ಇವನು ಶಿವ. ನಿನ್ನ ಕೇಳ್ತಿದ್ರು ಕಣ ಎಷ್ಟೊಂದು ಜನ. ಹಾಯ್ ಮಾಡು ಶಿವ. ಸ್ವಲ್ಪ ನಾಚಿಕೆ ಜಾಸ್ತಿ ಇವನು. ಏನು ಸ್ವಿಮ್ಮಿಂಗ್ ಪ್ಲೇಯರ್ ಇವನು ಅಲ್ವಾ? ಅಕ್ಷರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಎಷ್ಟು ಕಪ್ ತಗೊಂಡೆ, ಎಷ್ಟು ಗೆದ್ದಿದ್ಯಾ? ಎರಡು. ಚಿನಿ ಇದನ್ನೇ ಕಿತ್ತು ಇದಕ್ಕೆ ಹಾಕ್ಲ ಚಿನಿ ಕೆಳಗಡೆಗೆ. ಬೇಡ ನಾ ಎಲ್ಲ ಕಿತ್ತಾಕ್ಬಿಡುತ್ತೆ. ಇಲ್ಲ ಈ ಗಿಡನೇ ಹಾಕ್ಲಾ? ಇದನ್ನೆಲ್ಲ ಹಾಕಿ ಸೇಮ್ ಅದೇ ಥರ ಗಿಡನ ಇಲ್ಲಿಗೆ ಹಾಕ್ತೀನಿ ಅಲ್ವಾ? ಹಾಂ. ಇದು ಕಿತ್ಬಿಟ್ಟು ನೆಟ್ರೆ ಚೆನ್ನಾಗೇ ಬರಲ್ಲ ಗಿಡ, ಚೆನ್ನಾಗಿರಲ್ಲ ಅಂತ ಇದ್ದೀನಿ. ಗಿಡ ಒಂದೊಂದ್ಸಲ ಅದ್ರ ಬೇರ್ಗಳೆಲ್ಲ ಕಿತ್ತೋದಾಗ ಬರಲ್ಲ. ಹಿಂಗೆ ಗೊತ್ತಾ ಚಿನಿ ಏನು ಗಿಡ ಅಂತ? ನೋ, ಅದೇಂತ್ರದ್ದು ಗಿಡ ಅಂತಾರೆ ಇದನ್ನ. ಬಟ್ ಈ ಹೂವು ಗಮ್ಮನ್ನಲ್ಲ. ಗಮ್ಮನ್ಲಿ ಅಂತಲ್ಲ, ಪೂಜೆಗೋಸ್ಕರ ಇರಲಿ ಮನೆಯಲ್ಲಿ ಗಿಡಗಳು ಅಂತ ಅಷ್ಟೆ. ಬೇರು ಜಾಸ್ತಿ ಬಿಟ್ಟೈತೆ. ಇದೆ ಬರುತ್ತೋ ಬರಲ್ವೋ ಅಂದರೆ ಡೌಟ್ ಹಾಕ್ಬಿಟ್ಟೈತಲ್ಲ. ಸಾಕು, ಒಂದು ಗಿಡ ಹಂಗೇನೆ ಕಿತ್ತು ನೆಟ್ರೆ ಬರೋದೇ ಇಲ್ಲ ಚಿನಿ. ಎಷ್ಟೊಂದು ಗಿಡ ಹಂಗೆ ಹೊಂಟೋದು. ಗುಲಾಬಿ ಗಿಡಗಳಂತೂ ಪಾಟಿಂದ ಕಿತ್ತು ನೆಟ್ಟಿದ್ಮೇಲೆ ಗಿಡಗಳೇ ಬರಲ್ಲ. ನೋಡಿದ್ಯಾ? ರೋಸ್ ಗಿಡಗಳು ಪಾಟಿಂದ ನೆಲಕ್ಕೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಬೇರೆ ಗಿಡಗಳು ಆ ಥರ ಚೆನ್ನಾಗಿ ಬರಲ್ಲ. ಬೇರೆ ಗಿಡ ಅಂದರೆ ಈ ದಾಸವಾಳ, ಈ ಶೋ ಗಿಡಗಳು ಅವೆಲ್ಲ. ಒಂದು ಗಿಡ ನೆಟ್ಟಿದ್ದೀನಿ ಇಲ್ಲಿ, ಸೇಮ್ ಅದೇ ಥರ ಇನ್ನೊಂದು ಕಿತ್ಕೊಂಡು ಇನ್ನೊಂದು ಅಲ್ಲೊಂದು ನೆಡ್ಬೇಕು. ಬೇಡ ಅಕ್ಕವು, ಬೇಡ, ಅಲ್ಲಿ ನೆಡ್ಬೇಕು. ನಮ್ಮ ಅಕ್ಕ ಊರಿಗೆ ಬಂದರೆ ಕೈ ಮಾತ್ರ ಸುಮ್ಮನೆ ಇರಲ್ಲ, ಏನಾದರೂ ಒಂದು ಮಾಡ್ತಾನೆ ಇರುತ್ತೆ. ಏನು ಮಾಡೋಣ, ಟೈಮ್ ಪಾಸ್ಗೆ ಈ ಕೆಲಸಗಳು ಮಾಡ್ತೀನಿ. ಇವಾಗಲೇ ಕಡಿಮೆ ನಾನು ಇವೆಲ್ಲ ಮಾಡೋದು ಬಿಟ್ಟಿರೋದು. ಮೊಬೈಲ್ ಬರೋಕ್ಕೂ ಮುಂಚೆ ನಾನು ಒಂದೊಂದು ಮಾಡಿಲ್ಲ, ಒಂದೊಂದು ಬಿಟ್ಟಿಲ್ಲ. ಗಿಡ ಅಂತಲ್ಲ, ಕುಕ್ಕಿಂಗ್ ಇರ್ಬೋದು, ನನಗೇನು ಅನಿಸುತ್ತೋ ಅದನ್ನು ಮಾಡ್ತಿದ್ದೆ. ಮೆಹಂದಿ ಅವಾಗ ಜಾಸ್ತಿ ಹುಚ್ಚು ನನಗೆ, ವೀಡಿಯೋಗಿಂತ ಗಾರ್ಡನಿಂಗು ಮತ್ತು ಮೆಹಂದಿ
ಅದು ಬಿಟ್ಟರೆ ಶನಿವಾರ ಭಾನುವಾರ ಏನಾದರೂ ರಜೆ ಇತ್ತು ಅಂತಂದರೆ ಏನಾದರೂ ತಿಂಡಿ ಮಾಡಬೇಕು. ತಿಂಡಿ ಮಾಡಿ ನಮ್ಮ ಬೀದಿಲಿರೋರಿಗೆಲ್ಲ ನಾನು ತಿನ್ನಿಸ್ಬೇಕು, ನಮ್ಮ ಮನೆಯವ್ರಿಗೆ ಕೊಡಬೇಕು. ಆ ಥರ ಹುಚ್ಚು ಜಾಸ್ತಿ. ಅದನ್ನು ಮಾಡ್ತಿದ್ದೆ. ಇವಾಗಲೇ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ ಅದನ್ನೆಲ್ಲ. ಅಂದರೆ ಕೆಲಸಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ಅದೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡ್ತು. ಗುಲಾಬಿ ಗಿಡ ನೆಡಬೇಕು ಅಂತ ಇಲ್ಲಿಂದ ಅಲ್ಲಿವರೆಗೂ ಹೂವು ಬಿಡಿಸ್ಬೇಕು ಅಂತ ಇಷ್ಟು ಆಸೆ ಐತೆ ಗೊತ್ತಾ. ಗಿಡಗಳೇ ಬರ್ತಾ ಇಲ್ಲ ಇಲ್ಲಿ ಸರಿಯಾಗಿ. ಗೊಬ್ಬರ ಹಾಕ್ಬೇಕಿತ್ತು. ಗುಲಾಬಿ ಗಿಡಗಳಿಗೆ ಬಿಸಿಲು ಬರಬೇಕು. ಇಲ್ಲಿ ಬಿಸಿಲು ಬರಲ್ಲ ಜಾಸ್ತಿ. ಎಷ್ಟು ಬರುತ್ತೆ ಗೊತ್ತಾ ಬಿಸಿಲಿಲ್ಲಿ. ಇಲ್ಲೇ ಜಾಸ್ತಿ ಬಿಸಿಲು ಬರೋದು. ಅಂದರೆ ಜಾಸ್ತಿ ತೇವ ಹೋಗಿದೆ ಮಣ್ಣು. ಇವಾಗ ಮಳೆ ಬಂದೈತಲ್ಲೇ, ಅದಕ್ಕೆ ತೇವ ಆಗಿರೋದು. ಇಲ್ಲ ಬೇರೆ ಟೈಮಲ್ಲಿ ಎಲ್ಲ ಆಗಿರ್ತಿತ್ತು. ಬೇರೆ ಟೈಮಲ್ಲಿ ಅಂದರೆ ಕೆಳಗಡೆ ಸಿಮೆಂಟ್ ಇದ್ದಿಲ್ವಾಗ ಅಲ್ಲಿ ಬೇರ್ಗಳೆಲ್ಲ ಹೆಂಗೆ ಹೋಗುತ್ತೆ. ಏನು ಅಷ್ಟೊಂದು ದೊಡ್ಡ ದೊಡ್ಡ ಬೇರು ಕೊಡುವಂಥ ಗಿಡಗಳಲ್ವಲ್ಲ ಬೇಕಾದ್ರೆ ಅಗದ್ ನೋಡು ಬೇರುಗಳು ಎಷ್ಟಿರುತ್ತೆ ಅಂತ. ಹೇಳಿದ್ನಲ್ಲ ಬೀಜ ಏನಿಲ್ಲ ಅಂದಲ್ಲ. ಇಲ್ಲಿ ಇದು ಹೂವು ಬಿಡುತ್ತಲ್ಲ, ಇಲ್ಲಿ ಹೂವು ಬಿಟ್ಟಿದ್ದು ಕೆಳಗಡೆ ಈ ಥರ ಐತೆ. ಇದ್ರೊಳಗಡೆ ಬೀಜ ಇರೋದು. ನಾನು ಇದಕ್ಕೋಸ್ಕರ ನೋಡ್ತಾ ಇರೋದು, ಇದ್ರೊಳಗಡೆನೂ ಬೀಜ ಬರುತ್ತೆ ಅಂತ. ಏನೋ ಐತೆ ಕಣೆ, ಇದರಲ್ಲೂ ಏನಾದರೂ ಚಿಗುರುತ್ತಾ? ಹಾಗಾದ್ರೆ ನಮ್ಮನೆ ಪಾಟಲ್ಲಿರೋ ಗಿಡದಲ್ಲೂ ಹಿಂಗೆ ಐತಪ್ಪ. ಹೂವು ಈ ಥರ ಕಾಯಿ ಬಿಟ್ಟಾಯ್ತಾ? ಹಾಂ, ಹಾಗಾದ್ರೆ ಒಣಗಲಿ ಬಿಡೋದು, ನೋಡೋಣ. ಇದು ಒಣಗೈತೆ, ಇದು ಒಣಗೈತೆ. ಇದರಲ್ಲಿ ಏನಿಲ್ಲ, ಅದು ಮಾಡ್ತಾ ಇರೋದು. ಕೋಳಿ ಕೂಗ್ತೈತೆ. ಇವಾಗೆಲ್ಲ ಚೆನ್ನಾಗಿರೋ ಕಣೆ ಗಿಡಗಳು. ಇವಾಗೆಲ್ಲ ಯಾಕೆ ಹಿಂಗಾಗ್ಬಿಟ್ಟಿದೆ ಅಂತ ಗೊತ್ತಿಲ್ಲ. ನೀನಿಲ್ವಲ್ಲ ಅದಕ್ಕೆ. ಎಲ್ಲ ಸೀನಿಲ್ಲ, ನಾನಿಲ್ಲ ಅಂತಲ್ಲೇ. ಚೆನ್ನಾಗೈತೆ, ಕಟ್ ಮಾಡಲ್ಲ. ಹಂಗೆ ಮೇಲೆ ಏನಪ್ಪ ಕೋಳಿ? ಕೋಳಿಗೆ ಬದುಕಕ್ಕೆ ಆಸೆ ಇಲ್ವಂತೆ. ನಡಿ ಕುಯ್ಕೋ. ಬೇಡ, ಅವ್ರ ಹುಡುಗಿ ಕಾಣಿಸ್ತೇ ಇಲ್ಲ ಕೈಕೋ, ಅದಕ್ಕೆ ಹೋಗ್ತಾ ಇರೋದು. ನಿಂಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ಅವ್ರಿಗೂ ಜೋಡಿಗಳಿದೆ ಇಲ್ಲಿ. ಐ ಮೀನ್ ಗರ್ಲ್ ಫ್ರೆಂಡ್. ಎಸ್, ಅವರು ಒಬ್ರಿಗೊಬ್ರು ಬಿಟ್ಟಿರಲ್ಲ. ಹೆಂಗೆ ಗೊತ್ತಾ? ದಯವಿಟ್ಟು ಕ್ಷಮಿಸಿ, ನಾನು ವಿಡಿಯೋ ಮಾಡಬೇಕಾದ್ರೆ ಜಾಸ್ತಿ ಮಾತಾಡಲ್ಲ. ನನಗೆ ವ್ಲಾಗ್ ಮಾಡೋಕ್ಕೂ ಏನಕ್ಕೆ ಭಯ ಆಗುತ್ತೆ ಅಂತಂದರೆ, ಮಾತಾಡ್ಕೊಂಡು ಮಾಡೋದಕ್ಕೆ ತುಂಬಾ ಭಯ. ಯಾಕಂದರೆ ಎಲ್ಲಿ ಏನು ಹೇಳ್ತೀನೋ, ಏನು ಮಿಸ್ಟೇಕ್ ಆಗುತ್ತೋ ಅನ್ನೋದು ಒಂದು ಭಯದಲ್ಲಿ ನಾನು ವೀಡಿಯೋಸ್ನ ಮಾಡ್ತಿರ್ಲಿಲ್ಲ. ಅಂದಮೇಲೆ ನಾನು ಮಾತಾಡೋದನ್ನು ರೂಢಿ ಮಾಡ್ಕೋಬೇಕು, ನಾನು ಕೂಡ ವ್ಲಾಗ್ ಮಾಡಬೇಕು ಅಂತೆಲ್ಲ ನಾನು ಸ್ವಲ್ಪ ಮನಸ್ಸಿಗೆ ಹಾಕ್ಕೊಂಡಿದ್ದೀನಿ. ಹಂಗಾಗಿ ಇವಾಗ ಸ್ವಲ್ಪ ರೂಢಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಏನಾದರೂ ತಪ್ಪಿತ್ತು ಅಂತಂದರೆ ಕ್ಷಮಿಸಿ. ಮತ್ತು ಏನಾದರೂ ತಪ್ಪುಗಳು ಮಾಡ್ತಾ ಇದ್ರೆ ನೀವು ಈ ಥರ ಹಿಂಗೆ ಮಾಡಿ ಅಂತ ನೀವು ಸಲಹೆಗಳನ್ನ ಕೊಡ್ಬೋದು. ನನಗೆ ಯಾಕೆ ಇಷ್ಟೊಂದು ಗಿಡದ ಮೇಲೆ ಹುಚ್ಚು ಅಂತ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆನೇ ಇವಾಗ ಒಂದು ನಿಮಗೆ ಸ್ಟೋರಿನ ಹೇಳ್ತಾ ಹೋಗ್ತೀನಿ. ನಾನು ಇವಾಗಿಂದ ಅಂತಲ್ಲ, ಚಿಕ್ಕ ಹುಡುಗಿಯಿಂದನೂ ನಾನು ಗಿಡಗಳನ್ನ ತುಂಬಾ ಇಷ್ಟಪಡ್ತೀನಿ. ನನಗೇನು ಯಾಕೆ ಇಷ್ಟೊಂದು ಹುಚ್ಚು ಅಂತ ನನಗೆ ಗೊತ್ತಿಲ್ಲ. ಇವಾಗಲೇ ಕಡಿಮೆ ಹೇಳ್ಬೇಕಂತ ಅಂದರೆ, ಆವಾಗೆಲ್ಲ ನಾನು ಎಲ್ಲಾದರೂ ಹೊರಗಡೆ ಹೋದಾಗ, ಅಲ್ಲಿ ಇಲ್ಲಿ ಹೋದಾಗ ಯಾವುದಾದ್ರೂ ಗಿಡ ಸಿಕ್ಕಿದ್ರೆ ಸಾಕು, ಅವ್ರ ಹತ್ರ ನಾನು ಕಡ್ಡಿ ಇರ್ಬೋದು, ದಸಿ ಇರ್ಬೋದು, ಇಲ್ಲ ಚಿಕ್ಕ ಗಿಡಗಳಿರ್ಬೋದು, ಈಸ್ಕೊಂಡು ಬಂದು ನನ್ನ ಮನೆ ಹತ್ರ ನಾನು ಬೆಳೆಸ್ಬೇಕು. ಅಷ್ಟೊಂದು ಹುಚ್ಚಿರ್ತಿತ್ತು. ಏನಕ್ಕಂತ ಗೊತ್ತಿಲ್ಲ, ಯಾಕೆ ಇಷ್ಟು ಹುಚ್ಚು ಬಂತು ಅಂತಲೇ ನನಗೆ ಗೊತ್ತಿಲ್ಲ. ಪ್ರತಿ ಒಂದು ಗಿಡನೂ ಹಾಕಿದ್ದೆ ನಾನು. ತುಂಬಾ ಚೆನ್ನಾಗಿರ್ತಿತ್ತು. ಪ್ರತಿಯೊಬ್ಬರು ಹೂಗೆ ಅಂತ ನಮ್ಮ ಮನೆ ಹತ್ರ ಬರ್ತಿದ್ರು. ಇನ್ನು ನಾವು ಬೆಳೆಸಿರೋ ಗಿಡದಲ್ಲಿ ಅರ್ಧ ಹೂ ಬಂದು ದೇವಸ್ಥಾನಕ್ಕೆ ಹೋಗುತ್ತೆ, ಇನ್ನು ಅರ್ಧ ಊರಲ್ಲಿ ಅವರು ಇವರು ಬಂದು ಸ್ವಲ್ಪ ಜನ ದೇವ್ರ ಪೂಜೆಗೆ ಮತ್ತು ಅವ್ರ ಪರ್ಸ್ನಲ್ಲಿಗೆ ಅಂತ ಎಲ್ಲ ಹೂ ಕಿತ್ಕೊಂಡು ಹೋಗ್ತಾ ಇರ್ತಾರೆ. ನಮಗಂತೂ ತುಂಬಾ ಖುಷಿ. ಏನಕ್ಕಂತ ಅಂದರೆ, ನಾವು ಬೆಳೆಸಿರೋ ಹೂ ಬಂದು ದೇವಸ್ಥಾನದಲ್ಲಿ ದೇವ್ರ ತಲೆ ಮೇಲೆ ಬೀಳ್ತಿದೆಯಲ್ಲ ಅನ್ನೋದೊಂದು ಖುಷಿ ನನಗೆ. ನಿಜವಾಗ್ಲೂ ನಾನು ಹೂವು ಇಷ್ಟಪಡ್ತೀನಿ, ಬಟ್ ನನಗೆ ಮುಡ್ಕೊಳ್ಳೋಕೆ ಇಷ್ಟ ಆಗಲ್ಲ. ಅದೇ ಈ ಥರ ದೇವಸ್ಥಾನಕ್ಕೆ ಕೊಡೋದು, ಹಾಗೆ
ಅದು ಇವ್ರು ಕಿತ್ಕೊಂಡು ಹೋಗೋದ್ರಲ್ಲೇ ನಾನು ಖುಷಿ ನೋಡ್ತೀನಿ. ಮತ್ತು ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ನಾನು ಇಷ್ಟೊಂದು ಕಷ್ಟಪಟ್ಟು ಗಿಡಗಳನ್ನೆಲ್ಲ ಬೆಳೆಸ್ತಾ ಇರ್ತೀವಿ, ಆ ಹೂವು ಬಿಡೋ ಟೈಮಲ್ಲ ಹೂವು ನೋಡಬೇಕು ಅನ್ನೋದೇ ನನಗೊಂಥರ ಖುಷಿ ಇರುತ್ತೆ. ಆ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಹೂವು ಕೀಳೋಕ್ಕೆ ಪರ್ಮಿಷನ್ ಕೊಟ್ಟಿರ್ತೀವಿ, ಓಕೆ ಹೂವು ಕಿತ್ಕೊಳ್ಳಿ ಅಂತಲೇ ಅಲ್ವಾ ಗಿಡಗಳನ್ನ ಹಾಕೋದು. ಆದರೆ ಏನು ಮಾಡ್ತಾರೆ ಅಂದರೆ, ಆ ಕಾಯಿ ಮಗ್ಗು ಅಂತ ಬರುತ್ತೆ ಗೊತ್ತಾ, ಆ ಕಾಯಿ ಮಗ್ಗುಗಳನ್ನ ಕಿತ್ಕೊಂಡು ಹೋಗೋದು, ಮತ್ತು ಎಲೆಗಳನ್ನ ಜಿಂಟ್ಬಿಟ್ಟು ಹೋಗೋದು, ಮುಂದೆ ಚಿಗುರು ಗಿಂಟ್ಬಿಟ್ಟು ಹೋಗೋದು, ಈ ಥರ ಗಿಡಗಳನ್ನ ಕಿತ್ತಾಕೋದು, ಮತ್ತು ಬೀಜಗಳನ್ನ ಕಿತ್ಕೊಂಡು ಹೋಗೋದು, ಏನೇನೋ ಈ ಥರ ಕೆಲಸಗಳನ್ನ ಮಾಡ್ತಾರೆ. ಅದರಿಂದ ನನಗೆ ಇಷ್ಟನೇ ಆಗಲ್ಲ. ಹಾಗಾಗಿ ಎಷ್ಟೊಂದು ಜನಕ್ಕೆ ಕೀಳಂಗಿದ್ರೆ ಕರೆಕ್ಟಾಗಿ ಹೂವು ಕಿತ್ಕೊಳ್ಳಿ, ಇಲ್ಲ ಅಂದರೆ ಕೀಳೇ ಬಿಡಿ ಅಂತೆಲ್ಲ ಬೈದ್ಬಿಟ್ಟಿದ್ದೀನಿ, ಹೂವು ಕೊಡ್ದಂಗೂ ಕಳಿಸಿದ್ದೀನಿ. ಅಷ್ಟು ಕೋಪ ಬರುತ್ತೆ ನನಗೆ ಆ ಥರ ಗಿಡಗಳ ಮೇಲೆ ಮಾಡಿದಾಗ. ಹಾಗಾಗಿ ನಮ್ಮ ಮನೇಲಿ ಬೈತಾನೆ ಇಡ್ತಾರೆ, ಬಿಡು ಹೋಗ್ಲಿ, ಹೂವು ಅಲ್ವಾ ಕಿತ್ಕೊಂಡು ಹೋಗ್ಲಿ, ಮುತ್ತೈದೆ ಹೂವು ಆ ಥರ ಎಲ್ಲ ಹೇಳ್ಬಾರ್ದು, ಮುಡ್ಕೊಂಡ್ರೆ ನಮಗೆ ಒಳ್ಳೇದಾಗುತ್ತೆ, ಬಿಡು ಕೇಳಬೇಡ, ಏನು ಬೈಬೇಡ ಅಂತ ನನಗೂ ಬೈತಾ ಇರ್ತಾರೆ. ಆದರೂ ಅವ್ರು ಮಾಡೋ ಕೆಲಸದಿಂದ ನನಗಂತೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಬೇರೆ ಏನಾದರೂ ಮಾಡಲಿ, ಬಟ್ ನಾನು ಗಿಡ ಬೆಳೆಸಿದ್ದೀನಲ್ಲ, ಆ ಗಿಡಗಳಿಗೆ ಏನೂ ಮಾಡಬಾರ್ದು, ಅವು ಹೆಂಗಿರ್ತಾವೆ ಹಂಗೆ ಚೆನ್ನಾಗಿರಬೇಕು ಅನ್ನೋದೊಂದು ಅಷ್ಟೇ ನನಗೆ. ನಿಜ ಹೇಳ್ಬೇಕಂತಂದರೆ ಇವಾಗ ಏನಂದರೆ ಏನೂ ಇಲ್ಲ ನನ್ನ ಹತ್ರ ಗಿಡಗಳಷ್ಟು. ಮುಂಚಿನ ಟೈಮಲ್ಲಿ ಅಂದರೆ ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಎಷ್ಟು ಗಿಡಗಳನ್ನ ಹಾಕ್ತಿದ್ದೆ ಅಂದರೆ, ಕನಕಾಂಬರ ಗಿಡ ಮಡಿ ಬೆಳೆಸ್ತಿದ್ದೆ. ಅಷ್ಟು ಇಷ್ಟ ನನಗೆ. ಆ ಹೂವು ಎಲ್ಲನೂ ನಾನು ಮುಡ್ಕೊಳ್ತಿರ್ಲಿಲ್ಲ, ಆ ಹೂವು ಎಲ್ಲನೂ ಬಿಡಿಸಿ ಅದನ್ನು ದೇವಸ್ಥಾನಕ್ಕೆ ಅಂತಲೇ ನಾವು ಕೊಡ್ತಿದ್ವಿ, ದೇವ್ರಿಗೆ ಅಂತ. ಅಷ್ಟು ಗಿಡಗಳನ್ನ ಬೆಳೆಸ್ತಿದ್ದೆ. ಮಲ್ಲಿಗೆ ಹೂವನೂ ಅಷ್ಟೇ, ಈಗಲೂ ನಾವು ಯಾರೂ ಜಾಸ್ತಿ ಮುಡ್ಕೊಳ್ಳಲ್ಲ, ಅದನ್ನು ಸಹ ನಾವು ದೇವಸ್ಥಾನಕ್ಕೆ ಕೊಡ್ತೀವಿ. ಆ ಒಂದು ಮಲ್ಲಿಗೆ ಗಿಡದಲ್ಲಿ ಇವತ್ತು ಎಷ್ಟು ಗುಬ್ಬಚ್ಚಿಗಳು ವಾಸ ಆಗಿದೆ ಅಂತ ಅಂದರೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ಹಾಗೆ ಆ ಗುಬ್ಬಚ್ಚಿಗಳು ಕಿರ್ಚೋದಿರ್ಬೋದು, ಅವುಗಳು ಮಾತಾಡ್ಕೊಳ್ಳೋದಿರ್ಬೋದು, ಅವುಗಳ ಜಗಳ ಇರ್ಬೋದು, ನಮ್ಮ ಮನೆ ಹತ್ರ ಎಷ್ಟು ಪೀಸಾಗಿ ಕೇಳಿಸುತ್ತೆ ಅಂತ ಅಂದರೆ ನಿಜ ಇದೆಲ್ಲ ಒಂಥರ ಖುಷಿ ಇರುತ್ತೆ. ನೀವು ನೋಡ್ತಿರ್ಬೋದು ಈ ಗಾರ್ಡನಿಂಗ್ ಎಲ್ಲ ಜಾಗ ಏನೇನಿದೆ ಇದೆಲ್ಲ ಮುಂಚೆ ಈ ಥರ ಇರಲಿಲ್ಲ. ಇದೆಲ್ಲ ನಾನು ಪ್ರಿಪೇರ್ ಮಾಡಿರೋದು. ಮುಂಚೆ ಇಲ್ಲೆಲ್ಲ ಮುಂದೆಲ್ಲೆಲ್ಲ ಕಲ್ಲು ಹಾಕಿದ್ರು, ಸೈಡಲ್ಲೆಲ್ಲ ಕಲ್ಲಿತ್ತು, ದೊಡ್ಡ ದೊಡ್ಡ ಗಿಡಗಳು ಬೆಳ್ಕೊಂಡಿದ್ವು, ಏನೋ ಒಂಥರ ವಿಚಿತ್ರವಾಗಿತ್ತು. ನನಗೆ ಹೋಗ್ತಾ ಹೋಗ್ತಾ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು, ಇಲ್ಲೆಲ್ಲ ಗಿಡಗಳನ್ನ ಹಾಕಬೇಕು ಅಂತ ಹೇಳಿ ಮನಸ್ಸಿಗೆ ಬಂತು. ಅವಾಗವಾಗ ನಾನು ಪ್ರತಿಯೊಂದೂ ಕ್ಲೀನ್ ಮಾಡಿ ಪಾಟ್ಗಳನ್ನ ತೊಗೊಬರ್ಬೋದು, ಮತ್ತು ಮಣ್ಣಲ್ಲಿರಲಿಲ್ಲ, ಮಣ್ಣನ್ನು ಬೇರೆ ಕಡೆಯಿಂದ ತೊಗೊಬಂದು ಹಾಕಿ ಇದನ್ನು ಮಾಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಅದು ಹೆಂಗೆಲ್ಲ ಮಾಡಿದ್ದೀನೋ, ಕೈಯೆಲ್ಲ ಅದೇನೇನೆಲ್ಲ ಮಾಡ್ಕೊಂಡಿದ್ದೀನೋ ನಂಗೆ ಗೊತ್ತಿಲ್ಲ. ಅಷ್ಟು ಇಷ್ಟಪಟ್ಟು ಗಾರ್ಡನಿಂಗ್ ಮಾಡ್ತೀನಿ. ಆಮೇಲೆ ನಮ್ಮ ಜನ ಈ ಥರ ಕಿತ್ತಾಕೋದು ಮಾಡೋದೆಲ್ಲ ಮಾಡಿದ್ರೆ ಅಷ್ಟೇ ಕೋಪ ಬರುತ್ತೆ, ಅಷ್ಟೇ ಬೈತೀನಿ ನಾನಂತೂ. ಮತ್ತು ಗಿಡಗಳಿಂದ ನಮ್ಮ ಫ್ಯಾಮಿಲಿಲಿ ಜಗಳಗಳೇ ಆಗಿತ್ತು. ಯಾವ ಟೈಮಲ್ಲಿ ಅಂತಂದರೆ ಕೊರೋನಾ ಟೈಮಲ್ಲಿ ನಾನು ಎಲ್ಲಿಂದನೋ ಒಂದು ಗಿಡ ತೊಗೊಬಂದು ನೆಟ್ಟಿದ್ದೆ. ಅದನ್ನು ನಾನು ಬೇರೆ ಥರ ಯಾವುದೋ ಥರ ಬೆಳೆಸ್ಬೇಕಂತ ಅದನ್ನು ನಾನು ದೊಡ್ಡದಾಗಿ ಬಿಟ್ಟಿದ್ದೆ. ಏನು ಮಾಡಿದ್ರು ಅಂದರೆ ನಮ್ಮ ಚಿಕ್ಕಪ್ಪ ಬಂದು ಅದನ್ನು ಕಟ್ ಮಾಡಿದರು. ಆ ಕಟ್ ಮಾಡಿದ್ರಲ್ಲ ಅನ್ನೋ ಕೋಪಕ್ಕೆ ನಾನು ಬೈದೇ ಬಿಟ್ಟಿದ್ದೆ. ಆವಾಗ ನಮ್ಮ ಮನೇಲಿ ದೊಡ್ಡ ಜಗಳ ಆಗಿ ಏನೇನೋ ಆಗೋಯ್ತು. ಈ ಸ್ಟೋರಿ ಬೇಕಂತಂದರೆ ನೆಕ್ಸ್ಟ್ ನನಗೆ ಕಮೆಂಟ್ ಹಾಕಿ ಆ ಸ್ಟೋರಿನ ಹೇಳಿ ಅಂತ. ಖಂಡಿತವಾಗ್ಲೂ ನಾನು ಗಾರ್ಡನಿಂಗ್ ಮಾಡ್ತಾ ಆ ಸ್ಟೋರಿನ ನಿಮ್ಗೆ ಹೇಳ್ತೀನಿ. ಯಾರು ಜಾಸ್ತಿ ಗಿಡಗಳನ್ನ ಇಷ್ಟಪಡ್ತಾರೆ ಮತ್ತು ಲವ್ ಮತ್ತು ಕೇರ್ ಮಾಡ್ತಾರೋ ಅವರೆಲ್ಲ ಸೇಮ್ ನನ್ನ ಥರ ಇರ್ತಾರೆ ಅಂತಲೇ ಹೇಳ್ಬೋದು. ಏನಕ್ಕಂತಂದರೆ ನಾನು ಎಷ್ಟು ಫೇಸ್ ಮಾಡ್ತಾಯಿದ್ದೀನಿ ಗಿಡಗಳನ್ನ ಕಿತ್ತಾಕ್ತಾರಲ್ಲ ಅವ್ರುಗಳಿಂದ ನನಗೆ ಎಷ್ಟು ಕೋಪ ಬರುತ್ತೆ, ಸೇಮ್ ಅವರು ಕೂಡ ಅಷ್ಟೇ ಫೇಸ್ ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ಇರ್ತಾರೆ ಒಂದು ಗಿಡ ಮುಟ್ಟೋಕ್ಕೆ ಅವಕಾಶ ಮಾಡಿಕೊಡಲ್ಲ, ಅಷ್ಟು ಪ್ರೀತಿಯಿಂದ ಗಿಡಗಳನ್ನ ಸಾಕ್ತಾ ಇರ್ತಾರೆ. ನಾವೇನು ಮಾಡೋದು, ಊರಲ್ವಾ, ಹಾಗಾಗಿ ಹೂವು ಕೇಳಿದಾಗ ಕೊಡೋಕ್ಕಾಗಲ್ಲ. ಹಾಗಾಗಿ ನಾವು ಪರ್ಮಿಷನ್ ಕೊಡ್ತೀವಿ ಕಿತ್ಕೊಳ್ಳೋದಕ್ಕೆ. ನಿಜವಾಗ್ಲೂ ನನಗೆ ಗಾರ್ಡನಿಂಗ್ ಮಾಡಬೇಕಂತಂದರೆ ಸಿಕ್ಕಾಪಟ್ಟೆ ಖುಷಿ. ನನಗೆ ಬೇರೆ ಕೆಲಸಗಳಿಗಿಂತ ಕುಕಿಂಗ್ ಇರ್ಬೋದು, ಮತ್ತು ಗಾರ್ಡನಿಂಗ್ ಇರ್ಬೋದು, ಮತ್ತು ಬೈಕ್ ರೈಡಿಂಗು, ಈ ಥರ ನನ್ನದೇ ಆದ ಕೆಲವೊಂದು ಆ್ಯಕ್ಟಿವಿಟೀಸ್ಗಳಿದೆ. ಅದನ್ನು ಮಾಡೋದಕ್ಕೆ ನನಗಂತೂ ತುಂಬಾ ಖುಷಿ. ಬೇರೆಯವರು ಅದು ಮಾಡಿ ಇದು ಮಾಡಿ ಅಂತ ಹೇಳಿದ್ರು ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಮನಸ್ಸಿಗೆ ಏನು ಬರುತ್ತೆ, ನನ್ನ ಮನಸ್ಸಲ್ಲಿ ಇವತ್ತು ಇದನ್ನು ಮಾಡಬೇಕು, ನನಗಿದು ಇಷ್ಟ ಅಂತ ಅನಿಸುತ್ತೋ ನಾನು ಅದನ್ನು ಮಾತ್ರ ಮಾಡ್ತೀನಿ. ಬೇರೆಯವರು ಏನೇ ಸಜೆಷನ್ ಕೊಟ್ಟರು ನಾನು ಆ ಕೆಲಸಗಳನ್ನ ಮಾಡೋಕ್ಕೆ ಹೋಗಲ್ಲ. ನನಗೆ ತುಂಬ ಖುಷಿ ಸಿಗೋದೇನಪ್ಪ ಅಂತಂದರೆ ಒಂದು ಗಾರ್ಡನಿಂಗ್ ಇರ್ಬೋದು, ಕುಕಿಂಗ್ ಇರ್ಬೋದು, ಹೋಮ್ ಡೆಕೋರೇಷನ್ ಇರ್ಬೋದು, ಅದು ಬಿಟ್ಟರೆ ರೈಡಿಂಗು, ಮತ್ತು ನಾನು ನನ್ನದೇ ಆದ ಕೆಲವೊಂದು ಆ್ಯಕ್ಟಿವಿಟೀಸ್ಗಳಿದೆ. ಮೆಹಂದಿ ಇರ್ಬೋದು, ಮತ್ತು ಹೋಮ್ ಡೆಕೋರೇಷನ್ಗೆ ಕೆಲವೊಂದು ಐಟಮ್ಸ್ಗಳನ್ನ ಮಾಡ್ತೀನಿ. ಇದರಲ್ಲೇ ನನಗೆ ತುಂಬ ಖುಷಿ ಸಿಗುತ್ತೆ. ನಿಜವಾಗ್ಲೂ ಹೇಳ್ಬೇಕಂತಂದರೆ ನೀವು ಗಾರ್ಡನಿಂಗ್ ಮಾಡಿ, ಇದರಿಂದ ನಿಮ್ಗೆ ಎಷ್ಟು ಖುಷಿ ಸಿಗುತ್ತೆ ಅನ್ನೋದು ಆಮೇಲೆ ನಿಮಗೆ ಗೊತ್ತಾಗುತ್ತೆ. ನೀವು ಒಂದು ಸಲ ನೀವು ಗಿಡ ನೆಡೋದಕ್ಕೆ, ಗಿಡಗಳನ್ನ ಪ್ರೀತಿ ಮಾಡಿ ಕೇರ್ ಮಾಡ್ತಿರೋ, ಅದು ಆಟೋಮೆಟಿಕ್ಕಾಗಿ ನಿಮಗೆ ಅಟ್ಯಾಚ್ ಆಗಿಬಿಡುತ್ತೆ. How are you? Guys. Bye. Guys. Gang.
Guys, Guys, how are you guys? guys, how are you? How are you guys? How are you guys? ಸುಮ್ಮನೆ ನಿಂತ್ಕೊ ನೀನು. ನೀವು ಯಾವತ್ತ ಹೋಗಿ ಬಂದೆಯಾ? ಈಗ ಹೋಯ್ತೀವಿ. ಮಳೆ ಬಂದೇ ಬಿಟ್ಟಲ್ವಾ? ನಮ್ಮನೇಲಿ ನಾಯಿ ಮತ್ತು ಕೋಳಿಗಳು ಜಾಸ್ತಿ ಇರೋದ್ರಿಂದ ನಾನು ಎಷ್ಟೆಲ್ಲ ಗಿಡ ಹಾಕಿದ್ರೂ ನಾನು ಇಲ್ಲದೆ ಹೋಗಿರೋ ಟೈಮಲ್ಲಿ ಅದೇ ಊಟ ತಿನ್ನೋಕ್ಕೆ ಅಂತ ಹೋಗ್ಬಿಟ್ಟು ಕೋಳಿಗಳು ಕಾಲಲ್ಲಿ ಕೆರೆದು ಗಿಡಗಳನ್ನ ಹಾಳು ಮಾಡ್ತವೆ. ನಮ್ಮ ನಾಯಿಗಳು ಮಲ್ಕೊಳ್ಳೋಕೆ ಜಾಗ ಬೇಕಂತ ಹೇಳ್ಬಿಟ್ಟು ಗಿಡಗಳನ್ನ ಕಡ್ದಾಕ್ಬಿಟ್ಟು ಮಲ್ಕೋತಾರೆ. ಇವ್ರುಗಳ ಜೊತೆ ನಾನು ಹೆಂಗೆ ಬದುಕೋದು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಕಾಟ ಕೊಡ್ತಾರೆ ಇವರಿಬ್ಬರು ಸೇರಿಕೊಂಡು. ಅದರಲ್ಲೂ ನಾನು ಗಿಡಗಳನ್ನ ಬೆಳೆಸಿದ್ದೀನಿ. ನನ್ನ ಪಕ್ಕದಲ್ಲಿ ಹಬ್ಕೊಂಡು ಹೋಗಿದೆಯಲ್ಲ ಅದೇ ಮಲ್ಲಿಗೆ ಗಿಡ. ಅದು ಎಷ್ಟು ದೊಡ್ಡದಾಗಿದೆ ಅಂತ ಅಂದರೆ ನಿಜವಾಗ್ಲೂ ನಾನು ಎಲ್ಲಿಂದನೋ ಒಂದು ಹೊಂಬು ಕಿತ್ಕೊಂಬಂದು ನೆಟ್ಟಿದೆ. ಅದು ಅಷ್ಟು ದೊಡ್ಡ ಆಗುತ್ತೆ. ಕೆಳಗಡೆ ಅಂತೂ ಹೂವು ಸಿಗೋದೇ ಇಲ್ಲ. ಹೇಳ್ಬೇಕಂದ್ರೆ ಮೇಲ್ಗಡೆ ಏಣಿ ಹಾಕ್ಬಿಟ್ಟೆ ಹೂವು ಕಿತ್ಕೋಬೇಕು, ಇಲ್ಲ ಚೇರ್ ಹಾಕ್ಬಿಟ್ಟು ಕಿತ್ಕೋಬೇಕು. ಹಂಗಿದ್ರೂ ನಾವು ಏನಕ್ಕೆ ಅದನ್ನು ಬಿಟ್ಟಿದ್ದೀವಿ ಅಂತಂದರೆ ಒಂದು ಗುಬ್ಬಚ್ಚಿಗೋಸ್ಕರ ಆ ಗಿಡನ ಬಿಟ್ಕೊಂಡಿದ್ದೀನಿ. ಆ ಗುಬ್ಬಚ್ಚಿ ಎಷ್ಟು ಇದೆ ಅನ್ನೋದನ್ನು ನಾನು ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನನಗಂತೂ ಇದನ್ನೆಲ್ಲ ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ. ಇಲ್ಲ ಮತ್ತು ನೀವು ಇದನ್ನೆಲ್ಲ ನೋಡ್ತಿರೋರಿಗೆ ನಿಮಗೆ ಎಷ್ಟು ಖುಷಿ ಆಗ್ತಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿಜವಾಗ್ಲೂ ನಿಮಗೆ ಇದೆಲ್ಲ ನನ್ನ ಆ್ಯಕ್ಟಿವಿಟೀಸ್ ಎಲ್ಲ ನಿಮಗೆ ತುಂಬ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಡೈಲಿ ಬರುವಂತಹ ವೀಡಿಯೋಸ್ಗಳನ್ನ ನೋಡ್ಬೋದು. ಮತ್ತು ಇನ್ನೂ ಹೆಚ್ಚು ಯಾವ ಥರ ವೀಡಿಯೋಗಳನ್ನ ಮಾಡಬೇಕು ಅನ್ನೋದು ಸಲಹೆಗಳನ್ನ ಕೊಡಿ. ನಿಜವಾಗ್ಲೂ ನಾನು ಆ ಥರ ವೀಡಿಯೋಗಳನ್ನ ಮಾಡ್ತೀನಿ. ಗಾರ್ಡನಿಂಗ್ ಜೊತೆಗೆ ನನಗೆ ಕ್ಲೀನಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಗಾರ್ಡನಿಂಗ್ ಎಲ್ಲ ಆದಮೇಲೆ ನೋಡಿ ನಾವು ಯಾವ ಥರ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ. ಅದೇನೋ ನನಗೆ ಇದೆಲ್ಲ ಅದು ಹೆಂಗೆ ಬಂತಂತಲೇ ಗೊತ್ತಿಲ್ಲ. ನಾನು ಒಂದು ಕೆಲಸ ಮಾಡ್ತೀನಿ ಅಂತ ಅಂದರೆ ಅದು ನೀಟಾಗಿ ಮಾಡಬೇಕು, ಕ್ಲೀನಾಗಿ ಮಾಡಬೇಕು. ಕಸ ಗುಡಿಸೋದು ಕೆಲವೊಬ್ರು ನೋಡಿದ್ದೀನಿ, ಇಲ್ಲೊಂದು ಬರ್ಲಾಕ್ತಾರೆ ಅಲ್ಲೊಂದು ಬರ್ಲಾಕ್ತಾರೆ. ಆ ಥರ ಕಸ ಗುಡಿಸೋದು ನನಗಂತೂ ಇಷ್ಟ ಆಗಲ್ಲ. ನಾನು ಮಾಡಿದರೆ ನಿಧಾನ ಆದರೂ ಪರವಾಗಿಲ್ಲ, ಅದು ಒಂದು ಕೆಲಸ ಆದ್ರೂ ನೀಟಾಗಿ ಮಾಡಬೇಕು. ಅದು ನೀಟಾಗಿ ಮಾಡಿ ಕ್ಲೀನಾಗಿ ಕಾಣಿಸ್ಬೇಕು. ನನಗೆ ಅದಂತೂ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಮನೇಲೆಲ್ಲ ಅದೇ ಹೇಳೋದು. ಊರವರು ನೋಡು ರಾಯಪ್ಪವ್ರ ಹುಡುಗಿ ಇತ್ತು ಅಂತಂದರೆ ಎಷ್ಟು ಚೆನ್ನಾಗಿರ್ತದೆ ಈ ಬೀದಿ ಅಂತ ಹೇಳ್ತಾರೆ. ಅವಾಗಂತೂ ನನಗಿನ್ನೂ ಖುಷಿ. ಅವರೆಲ್ಲ ಹೊಗಳುತ್ತಿರ್ತಾರಲ್ಲ, ಹಂಗಾಗಿ ಏನೋ ಒಂಥರ ಖುಷಿ ನನಗೆ. ಇದರಿಂದನೇ ಸಿಕ್ಕಾಪಟ್ಟೆ ಖುಷಿ. ನನಗೆ ಯಾವ ದುಡ್ಡಿಂದನೂ ನನಗೆ ಖುಷಿ ಸಿಕ್ಕಿಲ್ಲ. ಬಟ್ ಗಾರ್ಡನಿಂಗು, ಈ ಪ್ರಾಣಿಗಳ ಜೊತೆ ಇದೇ ನನಗೆ ಜಾಸ್ತಿ ಖುಷಿ ಕೊಡೋದು. ನಿಮಗೂ ನಾನು ಹೇಳೋದೇನಪ್ಪ ಅಂತ ಅಂದರೆ, ಖಾಲಿ ಮನೆ ಇರೋದಕ್ಕಿಂತ ಆ ಮನೆ ಮುಂದೆ ಸ್ವಲ್ಪ ಗಿಡಗಳನ್ನ ಬೆಳೆಸ್ಕೊಳ್ಳಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಗಿಡಗಳನ್ನ ಬೆಳೆಸ್ಕೊಳ್ಳಿ. ಒಂದಾದರೂ ಇರ್ಬೋದು, ಎರಡಾದರೂ ಇರ್ಬೋದು. ಅದನ್ನು ಪ್ರೀತಿಯಿಂದ ಸಾಕಿ ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದರೆ ನೋಡೋದಕ್ಕೆ ನಿಮಗೇ ಒಂಥರ ತುಂಬಾ ಖುಷಿ ಆಗುತ್ತೆ. ಒಂದು ಸಲ ನೀವು ಬೆಳೆಸ್ಕೊಂಡು ಇದನ್ನೆಲ್ಲ ಟ್ರೈ ಮಾಡಿ. ಆಟೋಮೆಟಿಕ್ಕಾಗಿ ನಿಮ್ಮ ಖುಷಿ ಯಾವ ಥರ ಚೇಂಜ್ ಆಗುತ್ತೆ ಮತ್ತು ಮೈಂಡ್ ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದನ್ನು ನೀವೇ ಅಬ್ಸರ್ವ್ ಮಾಡ್ಬೋದು. ಫೈನಲಿ ಗಾರ್ಡನಿಂಗ್ ಎಲ್ಲ ಕಂಪ್ಲೀಟ್ ಮಾಡಾಯಿತು. ಯಾವ ಥರ ಇದೆ ಅಂತ ನೀವೇ ನೋಡ್ತಿರ್ಬೋದು. ಇದು ನಮ್ಮ ಮನೆ ಪಕ್ಕ. ಇದನ್ನು ನಾನೇ ಪ್ರಿಪೇರ್ ಮಾಡಿದ್ದು. ನಮ್ಮೂರಲ್ಲಿ ಸಿಗುವಂಥ ಕಲ್ಲೆಲ್ಲ ತೊಗೊಬಂದು ನಾನೇ ರೆಡಿ ಮಾಡಿ, ಮತ್ತು ಬೆಂಗಳೂರಿಂದ ಗಿಡಗಳನ್ನ ತೊಗೊಬಂದು ನೆಟ್ಟು ಈ ಥರ ರೆಡಿ ಮಾಡಿದ್ದೀನಿ. ಅದಾದಮೇಲೆ ಇದು ಮನೆ ಪಕ್ಕ ಬರುತ್ತೆ. ಇದು ಸೈಡಲ್ಲಿ ಇವಾಗ ಹೊಸ್ದಾಗಿ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಇದು ಮನೆ ಮುಂದೆ ಒಂದು ರೋಡ್ ಬರುತ್ತೆ. ಆ ರೋಡಲ್ಲಿ ಯಾವ ಥರ ಇದೆ ಅನ್ನೋದನ್ನು ನೀವು ನೋಡ್ಬೋದು. ಇದು ನೋಡಿ ನಮ್ಮನೆ ಗಾರ್ಡನಿಂಗ್ ಎಷ್ಟು ಚೆನ್ನಾಗಿದೆಯಲ್ಲ. ನನಗಂತೂ ತುಂಬಾ ಖುಷಿ ಆಗ್ತಿದೆ ನಿಜವಾಗ್ಲೂ. ನೋಡಿ ಇವರೇ ಕೋಳಿಗಳು. ಈ ಕೋಳಿಗಳಿಂದನೇ ಅರ್ಧ ಗಿಡಗಳು ಹೋಗುತ್ತೆ. ಇದು ಫ್ರಂಟ್ ಮನೆ ಮುಂದೆ ನೋಡೋದಕ್ಕೆ ಇಷ್ಟು ಸಿಗುತ್ತೆ. ಇವಾಗ ಮನೆ ಮುಂದೆ ಸ್ವಲ್ಪ ಗಿಡಗಳನ್ನ ಹಾಕೋದನ್ನು ಕಡಿಮೆ ಮಾಡ್ತಿದ್ದೀವಿ. ಏನಕ್ಕಂತಂದರೆ ನಮ್ಮ ಮನೆ ಮುಂದೆ ಒಂದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದು ಅರ್ಧ ಬರುತ್ತೆ. ಅಲ್ಲಿ ಚೇರ್ ಏನಿದೆ ಅಲ್ಲಿವರೆಗೂ ಮನೆ ಕಟ್ತಾರೆ, ಈ ಕಡೆವರೆಗೂ ಖಾಲಿ ಇರುತ್ತೆ. ಅದಕ್ಕೆ ಇವಾಗೆಲ್ಲ ಜಾಸ್ತಿ ನಾವು ಈ ಕಡೆ ಗಿಡಗಳನ್ನ ಬೆಳೆಸ್ಕೊಳ್ತಾ ಇದ್ದೀವಿ, ಆ ಕಡೆ ಎಲ್ಲ ಬಿಟ್ಟು. ಫೈನಲಿ ನೋಡ್ತಿದ್ದೀರಲ್ಲ, ಇದೇ ನನ್ನ ಮನೆಯ ಹೋಮ್ ಗಾರ್ಡನ್. ಹೇಗಿದೆ ಅಂತ ತಿಳಿಸಿ. ಹಾಕಾಯಿತು ಸ್ವಲ್ಪ ಎಲ್ಲ ಗಿಡ ಎಲ್ಲನೂ ಕಿತ್ತು ಹಾಕಿದ್ದೀನಿ. ಅದಾದಮೇಲೆ ಫ್ರಂಟಲ್ಲಿ ಮತ್ತು ಆ ಸೈಡಲ್ಲೆಲ್ಲ ಖಾಲಿ ಇತ್ತು, ಅಲ್ಲಿಗೆಲ್ಲ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು ಸ್ವಲ್ಪ ಈ ಪಾಟ್ ಹತ್ರನೂ ಎಲ್ಲ ರೆಡಿ ಮಾಡಿದೆ. ಇಲ್ಲಿಂದ ಈ ಎಂಡ್ವರೆಗೂ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ಆಗಿಬಿಟ್ರೆ ಈ ಕಡೆ ಇಲ್ಲಿಂದ ಅಲ್ಲಿವರೆಗೂ ಸ್ವಲ್ಪ ಗಾರ್ಡನಿಂಗ್ ಮಾಡೋಣ ಅಂತ ಹೇಳಿ. ಇದೇ ನೋಡಿ ನಾವಿವತ್ತು ರೆಡಿ ಮಾಡಿರೋ ನಮ್ಮ ಮಿನಿ ಗಾರ್ಡನ್. ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಮತ್ತು ಈ ಥರ ಎಲ್ಲ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಚೆನ್ನಾಗೂ ಇದೆ. ಮನೆ ಹತ್ರ ಈ ಥರ ಎಲ್ಲ ಡೆಕೋರೇಷನ್ ಮಾಡಿಕೊಂಡ್ರೆ ಮನೆ ಹತ್ರನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಟೇಕ್ ಕೇರ್, ಬಾಯ್ ಬಾಯ್. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್.